ಪ್ರಯಾಣಿಕರ ಜೀವದ ಜೊತೆ ಕೆಎಸ್ಆರ್ಟಿಸಿ ಡ್ರೈವರ್ ಚಲ್ಲಾಟವಾಡಿರುವಂತಹ ಘಟನೆ ಇದು. ರೀಲ್ಸ್ ನೋಡಿಕೊಂಡು ಬಸ್ ಚಾಲನೆ ಮಾಡಿದಾನೆ ಚಾಲಕ ಮಹೇಶ್. ಮಳವಳ್ಳಿಯಿಂದ ಮೈಸೂರಿಗೆ ಹೋಗ್ತಾ ಇದ್ದಂತ ಕೆಎಸ್ಆರ್ಟಿಸಿ ಬಸ್ ಇದು. ಬಸ್ಸಿನ ಡ್ರೈವರ್ ಡ್ರೈವ್ ಮಾಡೋವಾಗ್ಲೇ ರೀಲ್ಸ್ ನೋಡ್ತಾ ಇದ್ದ. ಈ ರಸ್ತೆಯಲ್ಲಿ ಸಾಕಷ್ಟು ಅಪಘಾತ ಸಂಭವಿಸಿದ್ರು ಚಾಲಕ ನಿರ್ಲಕ್ಷ್ಯ ಮಾಡಿರೋದು. ಚಾಲಕನ ನಿರ್ಲಕ್ಷ್ಯತನಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಕಣ್ಣು ರಸ್ತೆಯಲ್ಲಿದ್ರೆ ಇನ್ನೊಂದು ಕಣ್ಣು ಮೊಬೈಲ್ ಮೇಲಿದೆ. ರೀಲ್ಸ್ ನೋಡಿಕೊಂಡು ಆತ ಬಸ್ ಚಾಲನೆ ಮಾಡ್ತಾ ಇರೋದು. ಕಾರವಾರದ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಅಗ್ನಿ ಅವಘಡ ಆಗಿದೆ. ಹೊತ್ತಿ ಉರಿದಿದೆ. ತ್ಯಾಜ್ಯ ವಿಲೇವಾರಿ ಘಟಕ ಇದು. ಇಲ್ಲಿ ಆಗಿರುವಂತಹ ಅಗ್ನಿ ಅವಘಡ ಕಾರವಾರದ ಶಿರವಾಡದಲ್ಲಿರುವಂತಹ ತ್ಯಾಜ್ಯ ವಿಲೇವಾರಿ ಘಟಕ. ಏಕಾಏಕಿ ಡಂಪಿಂಗ್ ಯಾರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಆರ್ಭಟ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಂಡಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಶತಪ್ರಯತ್ನ ಮಾಡಿದ್ದಾರೆ. ಡಂಪಿಂಗ್ ಯಾರ್ಡ್ನ ಪಕ್ಕದಲ್ಲೇ ಮನೆಗಳಿದೆ. ಆತಂಕ ಜಾಸ್ತಿ ಆಗಿದೆ. ಬೆಂಗಳೂರು ನಗರದಲ್ಲಿ ಮತ್ತೆ ಕಾಣಿಸಿಕೊಂಡಿದೆ ಚಿರತೆ. 4-5 ದಿನಗಳಿಂದ ಅಂಜನಾಪುರ ವ್ಯಾಪ್ತಿಯಲ್ಲಿ ಪ್ರತ್ಯಕ್ಷ ಆಗಿದೆ. ನಡು ರಸ್ತೆಯಲ್ಲೇ ಚಿರತೆ ಕಂಡು ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. 4-5 ದಿನಗಳಿಂದ ಅಂಜನಾಪುರ ವ್ಯಾಪ್ತಿಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರೋದು. ನಡು ರಸ್ತೆಯಲ್ಲೇ ಚಿರತೆ ಕಾಣಿಸಿಕೊಂಡಿದ್ದು ಜನ ಆತಂಕಗೊಂಡಿದ್ದಾರೆ. ಸಹಜ ಇದು. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಸ್ಥಳೀಯರು. ರಸ್ತೆಯಲ್ಲಿ ಚಿರತೆ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರು. ನಾಯಿ ಮೇಲೆ ಚಿರತೆ ಅಟ್ಯಾಕ್ ಮಾಡ್ತಾ ಇರೋದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆದಂತ ದೃಶ್ಯ ಇದು. ರಸ್ತೆಯಲ್ಲಿ ಚಿರತೆ ಓಡಾಡ್ತಾ ಇದೆ. ರಾತ್ರಿ ಓಡಾಡುವಂತಹ ಜನಕ್ಕೆ ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕು, ಹಾಗಿದೆ ಪರಿಸ್ಥಿತಿ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ ಸ್ಥಳೀಯರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.